ನೋಡಿಯಪ್ಪ, ಹೆಚ್ಚೇ ಇಲ್ಲ, ಯಾವ ಬಿಜೆಪಿ ಸರ್ಕಾರ ಕೊಟ್ಟಿಲ್ಲ. ಮೊದಲಿಂದಲೂ ಕೂಡ ನಮ್ಮಲ್ಲಿರುವಂತ ಟೆಕ್ನಿಕಲ್ ನಮ್ಮ ಯುವಕರು ಅವತ್ತಿನಲ್ಲೂ ಕೂಡ ಬಹಳ ಶಕ್ತಿಶಾಲಿಯಾಗಿದ್ದಾರೆ, ವಿಜ್ಞಾನಿಗಳಿದ್ದಾರೆ ಅಂತ ಹೇಳಿ ನೆಹರೂರ ಕಾಲದಿಂದ ಇದನ್ನ ಒಂದು ದೊಡ್ಡ ಬೇಸ್ ಮಾಡಿ ಕೊಟ್ಟಿದ್ದಾರೆ. ಇಡೀ ದಕ್ಷಿಣ ಭಾರತದಲ್ಲಿ ಏರ್ ಬೇಸು, ಏರ್ ಶೋ ಇವೆಲ್ಲ ಕೂಡ ನಮ್ಮ ಏನು ಈ ಹಾಲಿ ಏರ್ಪೋರ್ಟ್, ಬೆಂಗಳೂರು ನಗರದಲ್ಲೇ 2 ಏರ್ಪೋರ್ಟ್ ಇದೆ, ಯಲಹಂಕದ ಒಂದು, ಇಲ್ಲಿ. ಇವೆಲ್ಲ ಕೂಡ ಮೊದಲಿಂದಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಬಿಟ್ಟಿದ್ದಾರೆ. ಬೀದರಲ್ಲಿದೆ, ಬೇರೆ ಬೇರೆ ಕಡೆ ಎಲ್ಲ ನಮ್ಮ ಏರ್ ಬೇಸ್ ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ. ಅವರು ಚಂದ್ರಬಾಬು ನಾಯ್ಡು ಅವರು ಪೊಲಿಟಿಕಲಿ ಅವ್ರು ಏನ್ ಕೇಳ್ಕೊಳ್ತಾರೋ ಅದಕ್ಕೆ ನಾನು ಅದಕ್ಕೆ ಡೋಂಟ್ ವಾಂಟ್ ಟು ಇಂಟರ್ಫಿಯರ್. ಅವ್ರು ಹೊಸದಾಗಿ ಏನ್ ಬೇಕಾದ್ರೂ ಮಾಡಿಸ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ವಿ ಡೋಂಟ್ ವಾಂಟ್ ಟು ಇನ್ವಾಲ್ವ್ ವಿತ್ ಬೇರೆ ಪಕ್ಕದ ರಾಜ್ಯಕ್ಕೆ ಏನೋ ಆಗ್ಬಾರ್ದು ಅಂತ ಹೇಳಿ ನಮ್ಗೇನು ಆಸೆ ಏನಿಲ್ಲ. ನಮ್ಗೇನು ಅದಕ್ಕೆ ಅಡಚಣೆ ಮಾಡಕ್ಕಿಲ್ಲ. ನಮ್ಮ ರಾಜ್ಯದ ಆಸ್ತಿ ಏನಿದೆ, ನಮ್ಮ ರಾಜ್ಯದಲ್ಲಿ ಮೊದಲಿಂದ ಕೂಡ ಏನಿದೆ, ಅದನ್ನ ನಮ್ಮ ಸರ್ಕಾರ ಅಟ್ ಎನಿ ಕಾಸ್ಟ್ ಆಫ್ ಟೈಮ್, ಇದು ನಮ್ಮ ಸ್ವಾಭಿಮಾನ, ನಮ್ಮ ಆಸ್ತಿ, ನಮ್ಮ ನವರತ್ನಗಳು, ನಮ್ಮ ಹಕ್ಕು, ನಾವು ಅದನ್ನ ಉಳಿಸ್ಕೊಳ್ತೇವೆ. ನಮ್ಮ ಎಂಪಿಗಳು ಸುಮ್ಮನೆ ಕೂತಿದಾರ, ಇನ್ನ ಯಾರು ಮಾತಾಡ್ತಾ ಇಲ್ಲ. ಸೆಂಟ್ರಲ್ ಮಿನಿಸ್ಟರ್ ಯಾರು ಮಾತಾಡ್ತಾ ಇಲ್ಲ. ಇವತ್ತು ಸಾಯಂಕಾಲದೊಳಗಡೆ ಸೆಂಟ್ರಲ್ ಮಿನಿಸ್ಟರ್ಸ್ ಎಲ್ಲ ಇದ್ರ ಬಗ್ಗೆ, ಎಂಪಿಗಳ ಬಗ್ಗೆ ಎಲ್ಲ ಮಾತಾಡ್ಬೇಕು. ಬಟ್ ಕರ್ನಾಟಕ, ನಾವು ನಮ್ಮ ರಾಜ್ಯದ ಪ್ರತಿಯೊಂದು ಯಾವುದೇ ನವರತ್ನ ಕಂಪನಿ ಇರ್ಬೋದು, ಬಟ್ ಯಾವುದೇ ಕಂಪನಿ ಅದು, ಅದನ್ನ ಯಾವ ಕಾರಣಕ್ಕೂ ನಾವು ಬಿಟ್ಕೊಡುವಂತ ಪ್ರಶ್ನೆ ಇಲ್ಲ. ನಾವು ಉಳಿಸ್ಕೊಳ್ತೀವಿ, ರಕ್ಷಣೆ ಮಾಡ್ತೀವಿ. ನಾನು ಆಮೇಲೆ ಮುಂದಕ್ಕೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈಗ ನಾನು ಇನ್ನ ಅದನ್ನ ನಮ್ಮ ಚೀಫ್ ಮಿನಿಸ್ಟರ್ ಹತ್ರ, ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ಹತ್ರ ಮಾತಾಡಿಲ್ಲ. ಐ ಸ್ಪೀಕ್ ಟು ದೆಮ್ ಅಂಡ್ ನಾನು ಮಾತಾಡ್ತೀನಿ. ಹಿಂದೆ ಇದೇ ವಿಚಾರ ಬಂದಿತ್ತು, ಯಾವಾಗ ಬಲ್ಬ್ ವಿಚಾರ. ನಾವು ನಮ್ಮ ಪುನೀತು ಮತ್ತು ರಮ್ಯಾರವ್ರನ್ನ ರಾಯಭಾರಿ ಮಾಡಿ ಮೈಸೂರಿನಲ್ಲಿ ನಾವು ಮಾಡಿದ್ದು. ಈಗ ಕುಂಬ್ಳೆಯವ್ರನ್ನ ಇವತ್ತು ನಾನು ಕೂಡ ಕುಂಬ್ಳೆಯವ್ರಿಗೆ ನಮ್ಮ ಫಾರೆಸ್ಟ್ ವಿಚಾರದಲ್ಲಿ ನಾನು ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಮಾತಾಡಿದ್ವಿ. ಅವ್ರನ್ನ ಇದಕ್ಕೆ ರಾಯಭಾರಿಯಾಗಿ ನಮ್ಮ ಕುಂಬ್ಳೆಯವ್ರ ಅನಿಲ್ ಕುಂಬ್ಳೆಯವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಅವರು ಒಪ್ಕೊಂಡಿದ್ದಾರೆ. ಇದನ್ನು ನಾನಿನ್ನ ಮಾತಾಡಿಲ್ಲ. ನಾನು ಮಾತಾಡ್ಬಿಟ್ಟು ತಪ್ಪನ್ನ ತಿಳಿಸಿ. ನಮ್ಮ ಸರ್ಕಾರ, ನಾನು ಇನ್ನ ಅದ್ರ ಮಾಹಿತಿ ಪಡ್ಕೊಂಡು ತಮ್ಮ ಥ್ಯಾಂಕ್ ಯು. ಬನ್ನಿಯಪ್ಪ, ಬಂಗಾರಪೇಟೆ ಲೀಡ್ಸ್ ಎಲ್ಲ ಎಷ್ಟೇ ಸೋಮಶೇಖರ್ ಆಗ್ಲಿ, ಹೆಬ್ಬಾರ್ ಆಗ್ಲಿ, ಅವ್ರ ಪಾರ್ಟಿ ತಗೊಂಡಿದ್ದಾರೆ. ಅವರಿಬ್ರು ವಿಧಾನಸೌಧದಲ್ಲಿ ಯಾರು ರೇಪ್ ಮಾಡಿದ್ವಲ್ಲ, ರೇಪ್ ಮಾಡಿದ್ವಲ್ಲ, ಅವರಿಬ್ರು ಯಾರು ಏಡ್ಸ್ನ ಚುಚ್ಚಕ್ ಹೋಗಿರ್ಲಿಲ್ವಲ್ಲ, ಹೋಗಿದ್ದಲ್ಲ. ರತ್ನಗಳೆಲ್ಲ ಮಡಿಕೊಳ್ಳಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.